ಅಲ್ಲ ಏನು ಬೆದರ್ತಾವ ಹೇಳ್ಬಿಡ ಅಲ್ಲಿಗಡೆ ಬೆದರ್ತಾರ ಅಲ್ಲಪ್ಪ ಅಲ್ಲೇ ಒಂದು ರಾಮಣ್ಣ ಬೇಡ ಬಂದ ಟೈಮ್ ಚೆನ್ನಾಗೈತೆ ಬೆಳಗ್ಗೆ ಕಾಲ ಮುರಿದೋಗ್ಬೇಕಾಯ್ತು ಪಾಪ ಏನ್ ಕೆಲಸ ಖುಷಿತ್ತು ಗಾಡಿ ಮೇಲೆ ಹಾಕ್ಬಿದ್ದು ಅದ್ ಮೇಲೆ ಮುಂದಕ್ಕೆ ಹೋಗ್ಬೇಡ್ರ ಇಲ್ಲೇ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದಲಿತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ
चला ಆಮೇಲೆ ಹೋಗೋಣ ಸರ್ ಎಲ್ಲ ಹಿಂದೆ ಬನ್ನ ಎಲ್ಲ ಸುಮ್ಮನೆ ಹಿಂದೆ ಬಾ ಹಿಂದೆ ಬಾ ಅಣ್ಣ ಹಿಂದೆ ಅಣ್ಣ ಕ್ಯಾಮ್ರಾಗೆ ದಾಬಿಡು ನಾಲ್ಕು ಮನುಷ್ಯನಿಗೆ ದಾಗಿಲ್ಲ ಒಂದು ಸ್ವಲ್ಪ ಇಟ್ಕೊಂಡ್ರು ಮೊಬೈಲ್ ಸೈಡಾಗಿಲ್ಲ ಎನ್ಕೋತ ಒಳಗಿಂದ ಬಂದು ನಿಲ್ಸ್ಕೊಂಡ್ರು ಹತ್ರ ಜಾಗನೇ ಇಲ್ಲ ಹಾಕಂడి ಫೋನ್ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ BS ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ದರು. ಇದೇ ರೀತಿ ರೈತರಿಗೆ ನೆರೆಹಾವಳಿಯಾದಂಥ ಸಂದರ್ಭದಲ್ಲಿ ಯಡಿಯೂರಪ್ಪರು ಸಂಪೂರ್ಣವಾಗಿ ಕ್ಯಾಬಿನೆಟ್ ರಚನೆ ಆಗಿರಲಿಲ್ಲ. ಯಡಿಯೂರಪ್ಪರು ನೇರವಾಗಿ ಒಬ್ಬರೇ ಹೋಗಿ ರೈತರ ಸಮಸ್ಯೆಗಳನ್ನು ಆಲಿಸಿ ಇವತ್ತು ಕೃಷಿ ನೀರಾವರಿ ಯೋಜನೆಗಳಿಗೆ 13,500 ರೂಪಾಯಿನ ಹಣ ಬಿಡುಗಡೆ ಮಾಡಿದರು. ಇದಲ್ಲದೆ ನೀರಾವರಿ ಭೂಮಿಗೆ 18,000 ರೂಪಾಯಿನ ಬಿಡುಗಡೆ ಮಾಡೋದು ಪ್ರತಿ ಹೆಕ್ಟೇರ್ಗೆ. ಇವತ್ತು ಸಿದ್ದರಾಮಯ್ಯನವರು 6,200 ರೂಪಾಯಿ 6,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ರೈತ ಸಂಕಷ್ಟದಲ್ಲಿದ್ದಾನೆ. ರೈತ ಬೆಳೆದಂತ ಬೆಳೆಗೆ ಸರಿಯಾದ ರೀತಿಯಲ್ಲಿ ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲ. ಬೆಳಗಾಮಲ್ಲಿ ಕಬ್ಬು ಬೆಳೆದಂತ ರೈತರು, ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಈ ಭಾಗದ ರೈತರು ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನು ಇಟ್ಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಸೋಯಾಬೀನ್ ಬೆಳೆದಂತ ರೈತರಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿಲ್ಲ. ರಾಗಿ ಕೇಂದ್ರ, ಭತ್ತ ಖರೀದಿ ಕೇಂದ್ರಗಳನ್ನು ತೆರೆದಿಲ್ಲ. ಇವತ್ತು ಈಗಾಗಲೇ ರೈತ ಸಂಕಷ್ಟದಲ್ಲಿದ್ದಾನೆ. ವಿಶೇಷವಾಗಿ ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು, ಕೊಪ್ಪಳ ಈ ಭಾಗದ ರೈತ, ಈರುಳ್ಳಿ ಬೆಳೆದಂತ ರೈತ ಅತಿ ಹೆಚ್ಚು ಮಳೆಯಾಗಿ ಈರುಳ್ಳಿ ನೆಲದೊಳಗಡೆ, ಭೂಮಿ ಒಳಗಡೆ ಕೊಳ್ತೋಗಿದೆ. ರೈತನ ಸಂಕಷ್ಟಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ
ಮುಂದೆ ಬಂದಿಲ್ಲ. ಕೇವಲ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತೇಳಿ ಉಪಹಾರದ ಸಭೆಗಳು, ನಾಟಿ ಕೋಳಿ ಮುದ್ದೆ ಸಾರಿನ ಸಭೆಗಳಲ್ಲೇ ಈ ಸರ್ಕಾರ ಕಾಲಹರಣ ಮಾಡ್ತಾ ಇದೆ. ರೈತರ ಸಂಕಷ್ಟಕ್ಕೆ ಈ ಸರ್ಕಾರ ಬಂದಿಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ವ್ಯಕ್ತಪಡಿಸಿದೆ. 13 ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರು ಸಹ ರಾಜ್ಯ ಸರ್ಕಾರ ರೈತರ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ರೈತ ಬೆಳೆದಂತ ಅದು ಧಾನ್ಯಗಳನ್ನು ಖರೀದಿ ಮಾಡತಕ್ಕಂಥ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಚಾಲನೆ ಕೊಟ್ಟಿಲ್ಲ. ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ರಾಗಿ ಒಕ್ಕಣೆ ನಡೀತಿದೆ, ಕಡಿಮೆ ಕೆಲಸ ನಡೀತಿದೆ, ಸುಗ್ಗಿ ಪ್ರಾರಂಭ ಆಗಿದೆ. ರೈತ ಬೆಳೆದಂತ ರಾಗಿ ಇವತ್ತು ಕಡದಲ್ಲಿ ಕುಡಿ ಹಾಕೊಂಡು ಕೂತಿದ್ದಾನೆ. ಇದುವರೆಗೂ ಸಹ ರಾಗಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿಲ್ಲ. ದುರ್ದೈವ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರ ರೈತ ವಿರೋಧಿ ಸರ್ಕಾರ ಆಗಿದೆ. ಇವತ್ತು ಕೃಷಿ ಇಲಾಖೆಗೆ ಬಿಡುಗಡೆ ಮಾಡಿರ್ತಕ್ಕಂಥ ಹಣ ಇವತ್ತು ರೈತನ ನೆರವಿಗೆ ಬಂದಿಲ್ಲ. ಯಡಿಯೂರಪ್ಪರ ಅವಧಿನಲ್ಲಿ ಇವತ್ತು ಒಬ್ಬ ರೈತ ತನ್ನ ಹೊಲವನ್ನ ಸುಗ್ಗಿ ಕಾಲದಲ್ಲಿ ಕೆಲಸ ಮಾಡ್ಕೋಬೇಕು ಅಂದ್ರೆ ಅಥವಾ ಮುಂಗಾರು ಸಂದರ್ಭದಲ್ಲಿ ಕೆಲಸ ಮಾಡ್ಕೋಬೇಕು ಅಂದ್ರೆ ಆತನಿಗೆ ಬಿತ್ತನೆ ಬೀಜಕ್ಕೆ ಪ್ರೋತ್ಸಾಹಧನ ಕೊಡ್ತಾ ಇದ್ರು. ಕೃಷಿ ಯಂತ್ರಧಾರ ಮುಖೇನ ರೈತರಿಗೆ ಸಹಾಯವನ್ನ ಮಾಡ್ತಾ ಇದ್ದಂತ ಸ್ಕೀಮ್ಗಳನ್ನ ಇವತ್ತು ಯಡಿಯೂರಪ್ಪನವರು ನಿಲ್ಲಿಸಿ ಯಡಿಯೂರಪ್ಪನವರು ತನ್ನಂತ ಯೋಜನೆಗಳನ್ನ ಸ್ಟಾಪ್ ಮಾಡಿದರೆ. ಯಡಿಯೂರಪ್ಪನವರು ಕೊಡ್ತಿದ್ದಂತ ರೈತರ 4,000 ರೂಪಾಯಿ ಪ್ರೋತ್ಸಾಹಧನವನ್ನು ಸಹ ಸಿದ್ದರಾಮಯ್ಯ ಸರ್ಕಾರ ವಿಡ್ರಾ ಮಾಡಿದೆ. ಇದೊಂದು ರೀತಿ ರೈತ ವಿರೋಧಿ ಸರ್ಕಾರ ಆಗಿದೆ. ಇವತ್ತು ಬೆಳಗಾವಿಯಿಂದ ಚಾಮರಾಜನಗರದವರೆಗೂ ಸಹ ರೈತ ಒಂದಲ್ಲ ಒಂದು ರೀತಿ ನೋವನ್ನ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ. ಈ ತಕ್ಷಣವೇ ರಾಜ್ಯ ಸರ್ಕಾರ ರೈತನ ನೆರವಿಗೆ ಬರಬೇಕು, ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆಯನ್ನ ಕೊಡಬೇಕು, ಭತ್ತದ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು, ರಾಗಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು. ಈರುಳ್ಳಿ ಬೆಳೆದಂತ ರೈತನ ಕಣ್ಣಿನಲ್ಲಿ ನೀರು ಬರ್ತಾ ಇದೆ. ಈರುಳ್ಳಿ ಬೆಳೆದಂತ ರೈತನಿಗೆ ಸಂಕಷ್ಟಕ್ಕೆ ಈ ಸರ್ಕಾರ ಭಾಗಿಯಾಗಬೇಕು. ಹೆಚ್ಚಿನ ರೀತಿಯಲ್ಲಿ ಯಡಿಯೂರಪ್ಪನ ಅವಧಿನಲ್ಲಿ ಕೊಟ್ಟಂತ ಅದು ನೀರಾವರಿ ಭೂಮಿಗೆ ಏನು 13,500 ರೂಪಾಯಿಯನ್ನ ಕೊಟ್ಟರು. 2020ರಲ್ಲಿ 18,500 ರೂಪಾಯಿಯನ್ನ ಕೊಟ್ಟರು. ಕೃಷಿ ಭೂಮಿಗೆ 13,000 ರೂಪಾಯಿ ಬೆಲೆ ಪರಿಹಾರ ಧನವನ್ನ ಕೊಟ್ಟರು. ಅದೇ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಹೆಚ್ಚಿನ ಪರಿಹಾರವನ್ನು ರೈತರಿಗೆ ಬೆಳೆ ಕಳ್ಕೊಂಡಂತ, ಬೆಳೆ ನಷ್ಟ ಆದಂತ, ಅತಿ ಹೆಚ್ಚು ಅತಿವೃಷ್ಟಿಯಾದಂತ ರೈತರ ಬೆಳೆಗಳಿಗೆ ನ್ಯಾಯೋಚಿತ ಬೆಲೆಯನ್ನು ಕೊಡಬೇಕು. ರೈತನ ಸಂಕಷ್ಟಕ್ಕೆ ಈ ಸರ್ಕಾರ ಬರಬೇಕು ಅನ್ನತಕ್ಕಂಥ ಒತ್ತಡವನ್ನು ಮಾಡಲಿಕ್ಕೆ ಇವತ್ತು ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡಿದೆ. ಅದೇ ರೀತಿ ಇವತ್ತು ಕೋಲಾರ ಜಿಲ್ಲೆಯಲ್ಲೂ ಸಹ ಇವತ್ತಿಲ್ಲಿ ತರಕಾರಿ ಬೆಳೆದಂತ ರೈತ ಆಗ್ಬೋದು, ಹಣ್ಣು ಹೂವು ಬೆಳೆದಂತ ರೈತ ಆಗ್ಬೋದು ಸಂಕಷ್ಟದಲ್ಲಿದ್ದಾನೆ. ಈ ತಕ್ಷಣ ರಾಜ್ಯ ಸರ್ಕಾರ ಹಣ್ಣು ಹೂವು ತರಕಾರಿ ಬೆಳೆದಂತ ರೈತನ ಸಂಕಷ್ಟಕ್ಕೆ ಬರಬೇಕು, ಭಾಗಿಯಾಗಬೇಕು. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ರೈತನ ಪರವಾಗಿ ರೈತನ ಸಂಕಷ್ಟಕ್ಕೆ ಇರಬೇಕು ಅನ್ನತಕ್ಕಂಥ ಒತ್ತಡವನ್ನು ಈ ರಾಜ್ಯ ಸರ್ಕಾರದ ಮೇಲೆ ನಾವು ಮಾಡ್ತಾ ಇದ್ವಿ. ಈ ರಾಜ್ಯದಲ್ಲಿ ಕೃಷಿ ಸಚಿವರು ಯಾರು ಅನ್ನೋದೇ ಗೊತ್ತಿಲ್ಲ. ಚಲುವರಾಯಸ್ವಾಮಿ ಎಲ್ಲಿದ್ದಾರೆ? ರೈತನ ಸಂಕಷ್ಟಕ್ಕೆ ಭಾಗಿಯಾಗ್ತಾ ಇಲ್ಲ. ತೋಟಗಾರಿಕೆ ಸಚಿವರು ಮಲ್ಲಿಕಾರ್ಜುನರವರು ಅವರು ಬರೀ ಕುರಿ ಕೋಳಿ ಬೇಟೆ ಆಡಿಕೊಂಡು ಮಾಂಸ ತಿನ್ನೋದ್ರಲ್ಲೇ ಕಾಲ ಆಗ್ತಾ ಇದ್ದಾರೆ ಹೊರತು ತರಕಾರಿ ಬೆಳೆದಂತ ರೈತನ ಸಂಕಷ್ಟಕ್ಕೆ ಬರಬೇಕು ಅನ್ನತಕ್ಕಂಥ ಮನಸ್ಸಿಲ್ಲದೆ ಇರತಕ್ಕಂಥ ಒಬ್ಬ ತೋಟಗಾರಿಕೆ ಸಚಿವನ ಮಾಡಿದರೆ ದುರ್ದೈವ. ಇನ್ನು ಬೆಳಿಗ್ಗೆ ಎದ್ದು ಪತ್ರಿಕೆ ತೆಗೆದು ನೋಡಿದ್ರೆ ಪರಮೇಶ್ವರರ ಮನೆಯಲ್ಲಿ ತಿಂಡಿ, ಸಿದ್ದರಾಮಯ್ಯ ಮನೆಯಲ್ಲಿ ನಾಟಿ ಕೋಳಿ ಸಾರಿನ ಊಟ, ಡಿ.ಕೆ. ಶಿವಕುಮಾರ್ದು ಪಂಚತಾರಾ ಹೋಟೆಲ್ಗಳಲ್ಲಿ ಭೇಟಿ ಮಾಡತಕ್ಕಂಥದ್ದು, ಜೈಲಲ್ಲಿರ್ತಕ್ಕಂಥ ಶಾಸಕರನ್ನ ಡಿ.ಕೆ. ಶಿವಕುಮಾರ್ ಹೋಗಿ ಭೇಟಿ ಮಾಡ್ಕೊಂಡ್ ಬರ್ತಾರೆ. ದುರ್ದೈವ ಇದು. ಸಂಕಷ್ಟದಲ್ಲಿರ್ತಕ್ಕಂಥ ರೈತನ ಸಂಕಷ್ಟಕ್ಕೆ ಇವತ್ತು ಈ ಸರ್ಕಾರ ಬರ್ತಾ ಇಲ್ಲ. ಜೈಲಲ್ಲಿರ್ತಕ್ಕಂಥ ಎಂಎಲ್ಎಗಳನ್ನು ಭೇಟಿ ಮಾಡಿ ನಾನು ಬೆಂಬಲ ಕೊಡಿ ಅಂತ ಕೇಳಕ್ ಹೋಗ್ತಾರೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ನಾಚಿಕೆ ಆಗಬೇಕು ಅವರಿಗೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಬಹಳ ಒತ್ತಡದಿಂದ ಹೇಳ್ತಾ ಇದೆ. ಈ ತಕ್ಷಣ ರೈತರ ಸಂಕಷ್ಟಕ್ಕೆ ಭಾಗಿಯಾಗಬೇಕು. ರೈತ ಕಳ್ಕೊಂಡಿರ್ತಕ್ಕಂಥ ಬೆಳೆ ಪರಿಹಾರವನ್ನು ಈ ತಕ್ಷಣ ಬಿಡುಗಡೆ ಮಾಡಬೇಕು ಅನ್ನತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೋಸ್ಕರ ಇವತ್ತು ಕೋಲಾರ ಜಿಲ್ಲಾ ಘಟಕದ ವತಿಯಿಂದ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟು ಈ ತಕ್ಷಣ ರಾಜ್ಯ ಸರ್ಕಾರ ರೈತರ ಬರಬೇಕು ಅನ್ನತಕ್ಕಂಥ ಒತ್ತಾಯ ಮಾಡಲಿಕ್ಕೆ ಹೋರಾಟದಲ್ಲಿ ಭಾಗವಹಿಸುತ್ತೀವಿ. ಇದನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸರ್ವದ ರೈತಾಪಿ ಬಂಧುಗಳು ಮನಸಿ ನಮ್ಮ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಾನ್ಯ ಸಂಸದರು ಮಾನ್ಯ ಬಂಧುಗಳೇ, ಈ ದಿನ ಏನು ನಮ್ಮ
ರಾಜ್ಯ ಅಧ್ಯಕ್ಷರಾದಂತಹ ವಿಜೇಂದ್ರನವರ ನೇತೃತ್ವದಲ್ಲಿ, ಅಶೋಕಣ್ಣವರ ನೇತೃತ್ವದಲ್ಲಿ, ಅಶ್ವತ್ಥನಾರಾಯಣನವರ ನೇತೃತ್ವದಲ್ಲಿ, ಓಂಶಕ್ತಿ ಚಂಪತಿ ಅವರ ನೇತೃತ್ವದಲ್ಲಿ, ಮತ್ತೆ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರಾದಂತಹ ಆನಂದ್ ಗೌಡರು, ಮತ್ತೆ ವರ್ತೂರ್ ಪ್ರಕಾಶ್ ಅವರು, ನಮ್ಮ ಸೀನಣ್ಣವರು, ಎಲ್ಲರೂ ಸುಂದರರು, ನಮ್ಮ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೀರಿ. ಇದ್ರ ಉದ್ದೇಶ ಇಷ್ಟೇ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರೈತರ ಆತ್ಮಹತ್ಯೆ ಸಂಖ್ಯೆ ಜಾಸ್ತಿ ಆಗಿದೆ. ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ತೊಂದರೆಗೊಳಗಾಗಿ ಬೆಳೆ ಹಾನಿ ಆದಂತಹ ರೈತರಿಗೆ ಇದುವರೆಗೂ ನಾವು ಯಾವುದೇ ರೀತಿಯಾದಂತಹ ಪರಿಹಾರವನ್ನು ಕೊಟ್ಟಿಲ್ಲ. ನಮ್ಮಲ್ಲೂ ಕೋಲಾರ ಜಿಲ್ಲೆಯಲ್ಲಿ ಟೊಮೆಟೊಗೆ ಬೆಂಬಲ ಬೆಲೆ ಕೊಡ್ರಿ, ಕನಿಷ್ಠ ಪಕ್ಷ ಅಂದ್ರೆ ಒಂದು ಬಾಕ್ಸ್ 500 ರೂಪಾಯಿ ನಿಗದಿ ಮಾಡಬೇಕಂತ ಹೇಳಿ ರೈತರ ಒತ್ತಾಯ ಇದೆ. ರೇಷ್ಮೆ ಗೂಡು 1 ಕೆಜಿಗೆ ಇವತ್ತು ಏನು 750 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಂತ ಹೇಳಿ ಇವತ್ತು ಬೇಡಿಕೆ ಇದೆ. ಅದ್ರ ಜೊತೆಯಲ್ಲಿ ಕೆಸಿಬಿಯಲ್ಲಿ ನೀರು ಏನು ಬರ್ತಾ ಇದೆ, ಅದು ಬೆಂಗಳೂರಿಂದ ಏನು ಗಲೀಜು ಬರ್ತಾ ಇದೆ, ಅದು ಡೈರೆಕ್ಟ್ ಆಗಿ ಇಲ್ಲಿ ಕೆರೆಗಳಿಗೆ ಬಂದು ಇವತ್ತು ವೈರಸ್ ಅನ್ನು ಏನು ರೋಗ ಹರಡಿಕೊಂಡು ಇವತ್ತು ಎಲ್ಲಾ ಬೆಳೆಗಳು ನಾಶ ಆಗ್ತಾ ಇರ್ತಕ್ಕಂಥದ್ದು ನಾವು ಕೋಲಾರ ಜಿಲ್ಲೆಯಲ್ಲಿ ನೋಡಿದ್ದೀರಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೂ ಬೆಳೆಗಾರರಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇವತ್ತು ರೈತ ಸಂಕಷ್ಟದಲ್ಲಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ನಾಟಿ ಕೋಳಿನೇ ಬೇಕು, ಹಳ್ಳಿಯಿಂದನೇ ಬೇಕು, ರೈತರು ಏನೇ ಸಾಯಲಿ ಏನೇ ಇದಾಗಲಿ ಯಾವುದು ರಿಪೇರಿ ಆದ್ರೂ ಅದನ್ನ ರಿಪೇರಿ ಮಾಡಿಸ್ದೆ ಇವತ್ತು ರೈತರು 2ನೇ ಬೆಳೆ ಹಾಕಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಭತ್ತ ಬೆಳಿಬೇಕು ಅಂತ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ನೀರು ಕೊಡದೆ 2ನೇ ಬೆಳೆಗೆ ನಿಮ್ಗೆ ಅವಕಾಶ ಇಲ್ಲ. ನಾವು ರೆಸಾರ್ಟ್ಗಳಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಸಿಎಂಗಳಾಗೋದಕ್ಕೆ 4-5 ಜನ ಕೋಟಿಗಳು ಹೊಂದ್ಕೊಂಡಿದ್ದೀರಿ. ಅದಕ್ಕೋಸ್ಕರ ನಾವು ಯಾರು ಸಿಎಂ ಆಗೋದನ್ನ ನಾವು ರಿಪೇರಿ ಮಾಡಲ್ಲ ಅಂತೇಳಿ ಡ್ಯಾಮ್ಗಳ ಗೇಟ್ಗಳನ್ನು ರಿಪೇರಿ ಮಾಡಕ್ಕೆ ಹಣ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದಿದೆ. ನಮ್ಮ ಅಶ್ವತ್ಥನಾರಾಯಣವರು ಹೇಳ್ತಾ ಇದ್ರು, ತೋಟಗಾರಿಕೆ ಸಚಿವರು ಹಿಂದೇಳದೆ ಮಧ್ಯಾಹ್ನ 4 ಗಂಟೆ ಅವ್ರಿಗೆ ವ್ಯವಸಾಯ ಅಂದ್ರೆ ಏನಂತ ಗೊತ್ತಿಲ್ಲ. ಇವತ್ತು ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಇವತ್ತು ಮಂಡ್ಯ ಜನಕ್ಕೆ ಮೋಸ ಮಾಡಿ ಬೆಳೆದಂತ ಭತ್ತಕ್ಕೆ ಏನು ಬೆಂಬಲ ಬೆಲೆಯನ್ನು ಇದುವರೆಗೂ ನಿಗದಿಪಡಿಸಿಲ್ಲ. ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಒಂದಿಷ್ಟೇ, ರೈತರ ಸಾವಿನ ಮೇಲೆ, ರೈತರ ಸಂಕಷ್ಟದ ಮೇಲೆ ನೀವು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀರಿ. ರೈತರು ಎಷ್ಟೇ ಸಂಕಟದಲ್ಲಿದ್ರೆ ಕೂಡ ನಮಗೆ ಅದು ಕಿವಿಗೂ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಕೂಡಲೇ ಬೆಂಬಲ ಬೆಲೆ ಕೊಡಬೇಕು. ಇವತ್ತೇನು ಮೆಕ್ಕೆಜೋಳ ಇವತ್ತು ಬೆಳೆದಿರ್ತಕ್ಕಂಥ ಲಕ್ಷಾಂತರ ಟನ್ಗಳನ್ನು ಬೆಳೆದಿದ್ರೆ ಕೂಡ ನೀವು ಖರೀದಿ ಕೇಂದ್ರಗಳನ್ನ ತೆರೆದೇ ಇವತ್ತು ಅವ್ರಿಗೂ ನೀವು ಮೋಸ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ಬಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ರೈತರು ಏನು ಸಂಕಷ್ಟದಲ್ಲಿದ್ದಾರೆ ಆ ಸಂಕಷ್ಟದಲ್ಲಿರ್ತಕ್ಕಂಥ ಅವರಿಗೆ ಇವತ್ತೇನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಫಸಲ್ ಬಿಮಾ ಯೋಜನೆ ಕೊಟ್ಟಿದ್ದಾರೆ, ಕಿಸಾನ್ ಸನ್ಮಾನ್ ಯೋಜನೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಯಡಿಯೂರಪ್ಪ ಅವರು 4,000 ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು, ಅದನ್ನ ಇವತ್ತು ರೈತರಿಗೆ ಕೊಡದೆ ನೀವು ರೈತರಿಗೆ ಮೋಸ ಮಾಡಿ ರೈತರ ವಿರೋಧಿ ಸರ್ಕಾರ ಅಂತೇಳಿ ನೀವು ಹೆಸರು ಮಾಡ್ಕೊಂಡಿದ್ದೀವಿ. ಇವತ್ತು ನಾವು ಹೇಳೋದಿಷ್ಟೇ, ಕೂಡಲೇ ರಾಜೀನಾಮೆ ಕೊಡಬೇಕು. ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಕ್ಷಮಾಯಾಚನೆ ಮಾಡಿ ನೀವು ರಾಜೀನಾಮೆ ಕೊಟ್ಟು ತೊಲಗಬೇಕು. ಈ ರಾಜ್ಯದ ಜನ ಕಾಯ್ತಾ ಇದ್ದಾರೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತೇಳಿ. ಅದಕ್ಕೋಸ್ಕರ ನಾವೆಲ್ಲ ರೈತರು ಒಗ್ಗಟ್ಟಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಅನ್ನದಾತರು ರೈತರ ಸಂಕಷ್ಟಗಳಿಗೆ ಇವತ್ತೇನು ನಮ್ಮ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಜನರಿಗೆ ತಲುಪೋದ್ರ ಮುಖಾಂತರ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧವಾಗಿ ಪ್ರತಿ ಮಂಡಲಗಳಲ್ಲೂ ಇವತ್ತೇನು ಹೋರಾಟ ನಡೀತಾ ಇದೆ, ಇದನ್ನ ಮುಂದುವರಿಸಿಕೊಂಡು ಹೋಗಿ ನಾವು ರಾಜೀನಾಮೆ ಕೊಡೋದು ನಿರಂತರವಾಗಿ ಹೋರಾಟ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯಿಸ್ತೇನೆ. ಅಧಿಕಾರಿಗಳಿಗೆ ನಾವು ರೈತ ವಿರೋಧಿ ಮುಖ್ಯಮಂತ್ರಿ ನಿಧಾನ ಇಲ್ಲವರಲ್ಲ
ಅದು ಲೂಸ್ ಬಿಡು, ಅದು ಲೂಸ್ ಬಿಡು. ಎಲ್ಲಿ ಸೋಮ ಬರಲ್ಲ ಕೈಯ ನಾವು ಸ್ವಲ್ಪ ಮುಂದೆ ನಡೆ ಸಿದ್ದರಾಮಯ್ಯ ಅಲ್ಲೇ